ಹೋದ ಎಪಿಸೋಡಲ್ಲಿ ಕುಗಿಸಕಿ ಮತ್ತು ಯುಜಿ ಇಬ್ಬರು ಸೇರಿ ಒಂದು ಶಾಪಗ್ರಸ್ತ ಜಾಗನ ಅಲ್ಲಿದ್ದಂಥ ಶಾಪಗ್ರಸ್ತ ಜಂತುನ ನಾಶ ಮಾಡಿರ್ತಾರಲ್ಲ. ಈ ಎಪಿಸೋಡ್ ಆರಂಭದಲ್ಲಿ ಕುಗಿಸಕಿ, ಯುಜಿ, ಮೆಗುಮಿ ಮೂವರು ಒಂದು ಜೈಲ್ ಮುಂದೆ ನಿಂತಿರ್ತಾರೆ. ಆ ಜೈಲಿನಲ್ಲಿ ಶಾಪಗ್ರಸ್ತ ಶಕ್ತಿ ದಾಳಿ ಆಗಿದೆ. ಆ ದಾಳಿ ಆಗಿ ಸ್ವಲ್ಪ ಮುಂಚೆನೇ ಗೊತ್ತಾಗಿದ್ರಿಂದನೇ 90ರಷ್ಟು ಜನನ ಅಲ್ಲಿಂದ ಕಾಪಾಡಿರ್ತಾರೆ. ಇನ್ನು ಒಂದು 5 ಜನ ಮಾತ್ರ ಅಲ್ಲಿ ಉಳಿದಿರ್ತಾರೆ. ಅವ್ರನ್ನ ಹೇಗಾದರೂ ಕಾಪಾಡಬೇಕು ಅಂತ 3 ಜನ ವಿದ್ಯಾರ್ಥಿಗಳು ಬಂದಿರ್ತಾರೆ. ಅಲ್ಲಿ ಅವ್ರನ್ನ ಕರ್ಕೊಂಡು ಬಂದಂಥ ಒಬ್ಬ ಹಿರೇ ಮನುಷ್ಯ ಅವರಿಗೆ ಎಲ್ಲ ವಿವರಣೆ ಕೊಡ್ತಾ ಇರ್ತಾನೆ. ನೀವೇನಾದರೂ ಸ್ಪೆಷಲ್ ಗ್ರೇಡ್ ನೋಡಿದ್ರೆ ಅದ್ರ ವಿರುದ್ಧ ನಿಲ್ಬಾರ್ದು, ಅನಾವಶ್ಯಕವಾಗಿ ಅದ್ರ ಮುಂದೆ ದಾಳಿ ಮಾಡಬಾರ್ದು, ಹೇಗಿದ್ದೀರೋ ಹಾಗೆ ಬಿಟ್ಟು ಓಡೋಡಿ ಬಂದ್ಬಿಡ್ರಿ ಅಂತ ಹೇಳ್ತಾನೆ. ಸ್ವಾಮಿ, ಈ ಸ್ಪೆಷಲ್ ಗ್ರೇಡ್ ಅಂದರೆ ಏನು ಅಂತ ಯುಜಿ ಕೇಳ್ತಾನೆ. ಈಗ ಹೇಳ್ತೀನಿ ಕೇಳೋ ಅಂತ ಹಿರೇ ಮನುಷ್ಯ ಹೇಳೋಕೆ ಶುರು ಮಾಡ್ತಾನೆ. ಶಾಪಗ್ರಸ್ತ ಶಕ್ತಿನ ಅದರ ಶಕ್ತಿಗನುಸಾರವಾಗಿ 4 ಥರ ವಿಂಗಡಣೆ ಮಾಡ್ಬೋದು. 4th ಗ್ರೇಡ್ ಅಂದರೆ ತುಂಬ ಕಮ್ಮಿ ಶಕ್ತಿ ಇರೋ ಜಂತು, ಅದನ್ನು ಒಂದು ಕಟ್ಟಿಗೆಯಿಂದ ಹೊಡಿಬೋದು. 3rd ಗ್ರೇಡ್ ಅಂದರೆ ಸ್ವಲ್ಪ ಶಕ್ತಿ ಜಾಸ್ತಿ ಇರುತ್ತೆ, ಅದನ್ನು ಹೊಡಿಯೋಕ್ಕೆ ಒಂದು ಶಾರ್ಟ್ ಗನ್ನೇ ಬೇಕಾಗತ್ತೆ. 2nd ಗ್ರೇಡ್ನ ಎದುರಿಸೋಕ್ಕೆ ಒಂದು ಪಿರಂಗಿ ಬೇಕು. 1st ಗ್ರೇಡ್ ಜಂತುನ ಎದುರಿಸೋಕ್ಕೆ ಒಂದು ಬಂಡಲ್ ಗಟ್ಟಲೆ ಬಾಂಬ್ ಬೇಕಾಗತ್ತೆ. ಆದರೆ ಸ್ಪೆಷಲ್ ಗ್ರೇಡ್ ಇದೆಲ್ಲದಕ್ಕಿಂತ ಮೇಲೆ ಅಂತೇಳಿ ವಿವರಣೆ ಕೊಡ್ತಾನೆ. ಅಷ್ಟೊತ್ತಿಗೆ ಹೊರಗಡೆ ಗುಂಪಲ್ಲಿ ಒಂದು ಮಹಿಳೆ, ಟಡೋಶಿ, ನನ್ನ ಮಗ ಟಡೋಶಿ ಒಳಗಿದ್ದಾನೆ, ಅವನ್ನ ಕಾಪಾಡಿ ಅಂತ ಕೇಳ್ಕೊತಾಳೆ. ಯುಜಿಗೆ ಆ ಮಹಿಳೆ ಅಳುದು ನೋಡಿ ಬೇಜಾರಾಗತ್ತೆ. ಆಮೇಲೆ 3 ಜನ ಒಳಗೆ ಹೋಗ್ತಾರೆ. ಹಿರೇಮನುಷ್ಯ ಒಳಗೆ ಏನು ನಡ್ತಿದೆ ಅದು ಹೊರಗೆ ಕಾಣಬಾರ್ದು ಅಂತೇಳಿ ಆಕಾಶದಿಂದ ಭೂಮಿ ತನಕ ಪಾರದರ್ಶಕವಾದ ಒಂದು ಪರದೆನ ಎಳಿತಾನೆ. ಮೆಗುಮಿ ಶಾಪಗ್ರಸ್ತ ಜಂತುನ ಕಂಡುಹಿಡಿಯೋಕ್ಕೆ ಅಂತ ಡೀಮನ್ ಡಾಗ್ಸ್ನ ಸೃಷ್ಟಿ ಮಾಡ್ತಾನೆ. 3 ಜನ ಒಳಗೆ ಹೋಗ್ತಾರೆ. ಹೋಗ್ತಾ ಇದ್ದಂಗೆ ಅವರಿಗೆ ದೊಡ್ಡ ಆಘಾತ ಕಾದಿರುತ್ತೆ. ಯಾಕಪ್ಪ ಅಂದರೆ ಆಕಾರ ಬದಲಾಯಿಸೋ ಜಂತುವಿನ ಜಾಗದಲ್ಲಿ ಇರ್ತಾರೆ. ಅದನ್ನು ನೋಡ್ತಿದ್ದಂಗೆ ಮೆಗುಮಿ ಗೊತ್ತಾಗತ್ತೆ ಇದು ಪಕ್ಕಾ ಸ್ಪೆಷಲ್ ಗ್ರೇಡ್ ಜಂತು ಅಂತ. ಹಿಂದೆ ತಿರುಗಿ ನೋಡ್ತಾನೆ, ಅವ್ರು ಬಂದಂಥ ಬಾಗ್ಲೇ ಇರೋದಿಲ್ಲ. ಯುಜಿ ಮತ್ತು ಕುಗಿಸಕಿಗೆ ಏನು ಮಾಡೋದು ಈಗ ಅಂತ ಗಾಬರಿ ಆಗುತ್ತೆ. ಏನು ಹೆದರಬೇಡಿ, ನನ್ನ ಡೀಮನ್ ಡಾಗ್ ಇಲ್ಲಿಂದ ಹೊರಗೆ ಹೋಗೋಕ್ಕೆ ದಾರಿ ಕಂಡುಹಿಡಿಯುತ್ತೆ ಅಂತ ಹೇಳ್ತಾನೆ. ಇಬ್ಬರಿಗೂ ಅವಾಗ ಅಂತ ಸಮಾಧಾನ ಆಗತ್ತೆ. ಮುಂದೆ ಹೋಗ್ತಾರೆ. ಅಲ್ಲಿ 3 ಶವ ಚಿತ್ರಪಿದ್ರಾಗಿ ಬಿದ್ದಿರುತ್ತೆ. ಯುಜಿ ಓಡೋಡಿ ನೋಡ್ತಾನೆ, ಯಾರ್ದು ಆ ದೇಹ ಅಂತ. ಟಡೋಶಿ ಅಂತ ಬರ್ದಿರತ್ತೆ. ಸರಿ, ಆ ತಾಯಿಗೆ ಅವನ್ನ ಜೀವಂತವಾಗಾದರೂ ಕೊಡೋಕ್ಕಾಗಿಲ್ಲ, ಕಡೆ ಪಕ್ಷ ಶವನಾದರೂ ಕೊಡೋಣ ಅಂತ ಹೇಳ್ತಾನೆ. ಆದರೆ ಮೆಗುಮಿ, ಇಲ್ಲಿಂದ ನಾವು ತಪ್ಸ್ಕೊಂಡು ಹೋಗೋದೇ ಹೆಚ್ಚು, ಇನ್ನು ಈ ಶವನ ಎಲ್ಲಿಂದ ಎತ್ಕೊಂಡು ಹೋಗೋದು, ಬಾ ಇನ್ನು ಉಳಿದಿರೋ ಇಬ್ಬರನ್ನಾದರೂ ಕಾಪಾಡೋಣ ಅಂತ ಕರೀತಾನೆ. ಆದರೆ ಯುಜಿ, ನಾನು ಬಂದರೆ ಆ ಶವನ ಎತ್ಕೊಂಡೇ ಬರೋದು ಅಂತ ಪಟ್ಟು ಹಿಡಿದು ನಿಲ್ತಾನೆ. ಮೆಗುಮಿಗೆ ಸಿಟ್ಟು ಬರುತ್ತೆ. ಯುಜಿ ಮತ್ತು ಮೆಗುಮಿ ಶರ್ಟ್ ಕಾಲರ್ ಹಿಡ್ಕೊಂಡು ನಿಂತಿರ್ತಾರೆ, ಜಗಳ ಆಡೋ ರೀತಿ. ಕುಗಿಸಕಿನೇ ಮುಂದೆ ಬಂದಿರೋ ಜಾಗ ಹೆಂಗಿದೆ ಅದಕ್ಕೆ ತಕ್ಕಂತೆ ನಡ್ಕೊಳ್ರಲ್ಲೋ ಅಂತ ಬೈದು ಬುದ್ಧಿ ಹೇಳ್ತಾಳೆ. ಅಷ್ಟು ಹೇಳ್ತಿದ್ದಂಗೆ ಅವಳನ್ನ ಏನೋ ನೆಲದೊಳಗೆ ಎಳ್ಕೊಂಡ್ಬಿಡತ್ತೆ. ಶಾಪಗ್ರಸ್ತ ಜಂತು ಬಂದರೆ ನನ್ನ ಡೀಮನ್ ಡಾಗ್ ಕಂಡುಹಿಡಿಬೇಕಲ್ಲ ಅಂತ ನೋಡ್ತಾನೆ. ಡೀಮನ್ ಡಾಗ್ಸ್ ಅಲ್ಲೆಲ್ಲೋ ಒಂದು ಗೋಡೆಗೆ ಹೊಡೆದು ನಾಶ ಆಗಿರತ್ತೆ. ಏನಾಯಿತು ಅಂತ ಯುಜಿ ಮೆಗುಮಿ ಇಬ್ಬರು ತಿರುಗ್ತಾರೆ. ಅವ್ರ ಮುಖದ ನೇರಕ್ಕೆ ಒಂದು ಜಂತು ನಗ್ತಾ ನೋಡ್ತಾ ಇರುತ್ತೆ. ಯುಜಿ ಮತ್ತು ಮೆಗುಮಿ ಇಬ್ಬರಿಗೂ ಅಲ್ಲಾಡೋಕ್ಕೆ ಆಗೋದಿಲ್ಲ. ಹೇಗೋ ಯುಜಿ ಶ್ರಮಪಟ್ಟು ಅವನ ಹತ್ರ ಇದ್ದ ಕತ್ತಿಯಿಂದ ಹೊಡಿತಾನೆ, ಆದರೆ ಅವನ ಕೈಯೇ ತುಂಡಾಗುತ್ತೆ. ಅವನಿಗೆ ನೋವೇ ತಡೆಯೋಕ್ಕಾಗೋದಿಲ್ಲ. ಸುಕುನ ಸಹಾಯ ಕೇಳ್ತಾನೆ. ಆದರೆ ಸುಕುನ, ನಾನೇನಾದರೂ ಹೊರಗೆ ಬಂದರೆ ಮೊದಲು ಕೊಲ್ಲೋದು ನಿನ್ನ ಫ್ರೆಂಡ್ನ, ಆಮೇಲೆ ನಿಧಾನವಾಗಿ ಆ ಹುಡುಗಿನ ಎಂಜಾಯ್ ಮಾಡ್ಕೊಂಡು ಕೊಲ್ತೀನಿ ಅಂತ ಹೇಳಿ ಎದುರಿಸ್ತಾನೆ. ಮೆಗುಮಿ, ನೀನು ಹೋಗಿ ಕುಗಿಸಕಿನ ಕಾಪಾಡು, ಇಬ್ಬರು ಹೊರಗೆ ಹೋದ್ಮೇಲೆ ಒಂದು ಸಿಗ್ನಲ್ ಕೊಡು, ಆವಾಗ ಸುಕುನನ ಹೊರಗೆ ತಂದು ನಾನು ಮ್ಯಾನೇಜ್ ಮಾಡ್ತೀನಿ ಅಂತ ಹೇಳಿ ಕಳಿಸ್ತಾನೆ. ಮೆಗುಮಿ ಹೋಗ್ತಾನೆ. ಈ ಕಡೆ ಯುಜಿಗೆ ಹೊಡ್ತಾ ಹುಚ್ಚುನಾಯಿ ಹೊಡ್ತಾ. ಯುಜಿ ಕೈ ಬೆರಳು ಕಳ್ಕೊತಾನೆ. 2 ಕೈ ಅವನಿಗಿರೋದಿಲ್ಲ. ಆ ಪರಿಸ್ಥಿತಿಗೆ ತಲುಪ್ತಾನೆ. ಮೆಗುಮಿ ಕುಗಿಸಕಿನ ಕರ್ಕೊಂಡು ಹೊರಗೆ ಬಂದು ಒಂದು ಸಿಗ್ನಲ್ ಕೊಡ್ತಾನೆ. ಆವಾಗ ಯುಜಿಗೆ ಜೀವ ಬಂದಂತಾಗತ್ತೆ. ಅದಕ್ಕಿಂತ ಮುಂಚೆ ನನಗೆ ಯಾಕೆ ಬೇಕಿತ್ತು ಅಂತೆಲ್ಲ ಯೋಚನೆ ಮಾಡ್ತಿರ್ತಾನೆ. ಇವಾಗ ಎಲ್ಲ ಜವಾಬ್ದಾರಿನೂ ಸುಕುನ ಕೈಲಿ ಕೊಟ್ಟು ತಪ್ಪಿಸ್ಕೊಳ್ತಾನೆ. ಸುಕುನ ಬಂದವನೇ ಯುಜಿಗೆ ಹೇಗಾದರೂ ಬುದ್ಧಿ ಕಲಿಸ್ಬೇಕು ಅಂತ ಯೋಚನೆ ಮಾಡ್ತಾನೆ. ಸ್ಪೆಷಲ್ ಗ್ರೇಡ್ ಮತ್ತು ಸುಕುನ ಇಬ್ಬರು ಸೇರಿ ಮೆಗುಮಿ ಮೇಲೆ ದಾಳಿ ಮಾಡಿದ್ರೆ ಆವಾಗ ಯುಜಿಗೆ ಗೊತ್ತಾಗತ್ತೆ, ಯಾವಾಗ ಬೇಕಾದ್ರೂ ಅವಾಗ ಸುಕುನ ಜೊತೆ ದೇಹ ಬದಲಾಯಿಸಬಾರ್ದು ಅಂತ ಅನ್ಕೊತಾನೆ. ಸ್ಪೆಷಲ್ ಗ್ರೇಡ್ ಜಂತುನ ಕರೀತಾನೆ, ಆದರೆ ಅದು ಬರೋದಿಲ್ಲ. ಓ ಹಾಗೆ, ಈ ಜಂತು ಅವು ಹುಟ್ಟಿದ ಜಾಗ ಬಿಟ್ಟು ಬರೋ ಹಾಗಿಲ್ಲ, ಸರಿ ಬಿಡು, ಹಾಗಾದರೆ ನಿನ್ನ ಅವಶ್ಯಕತೆ ನನಗಿಲ್ಲ ಅಂತೇಳಿ ಆ ಜಂತುಗೆ ಹೊಡಿತಾನೆ. ನಮಗೆ ಪಾಪ ಅನಿಸುತ್ತೆ, ಆ ರೇಂಜಿಗೆ ಹೊಡಿತಾನೆ. ಆದರೆ ಜೊತೆಗೆ ಫನ್ ಮಾಡ್ತಾ ಇರ್ತಾನೆ. ಹೊರಗಡೆ ಕುಗಿಸಕಿನ ಹಾಸ್ಪಿಟ್ಲಿಗೆ ತೋರಿಸಿ ಅಂತ ಹಿರೇ ಮನುಷ್ಯನ ಜೊತೆಗೆ ಕಳಿಸ್ಬಿಟ್ಟು ಮೆಗುಮಿ ಒಬ್ಬನೇ ಯುಜಿಗೋಸ್ಕರ ಕಾಯ್ತಾ ಇರ್ತಾನೆ. ಈ ಕಡೆ ಸುಕುನ ಆ ಜಂತುಗೆ ಹೊಡೆದು ಬೇಜಾರಾಗಿ
ಡಾರ್ಕ್ ಎಕ್ಸ್ಪೆನ್ಷನ್ ಅನ್ನೋ ಒಂದು ಜುಜುಟ್ಸು ಮಂತ್ರ ಹಾಕಿ ತುಂಡಾಗಿ ಕತ್ತರಿಸ್ಬಿಡ್ತಾನೆ. ಆ ತುಂಡೊಳಗಿಂದ ಒಂದು ಬೆರಳನ್ನು ತೆಗಿತಾನೆ. ಆ ಬೆರಳು ನೋಡೋಕ್ಕೆ ಸುಕುನ ಬೆರಳು ಥರನೇ ಇರುತ್ತೆ. ಬರೀ ಒಂದು ಬೆರಳು ಶಕ್ತಿಯಿಂದ ಈ ಜಂತು ಎಷ್ಟು ಕ್ರೂರವಾಗಿರುತ್ತೆ. ಇನ್ನೇನು ನನ್ನ ಕೆಲಸ ಮುಗೀತು, ಬೇಗ ಜಾಗ ಬದಲಾಯಿಸು ಅಂತ ಯೂಜಿಗೆ ಹೇಳ್ತಾನೆ. ಆದರೆ ಯೂಜಿ ಜಾಗ ಬದಲಾಯಿಸೋದಿಲ್ಲ. ಎಷ್ಟೇ ಸತಿ ಹೇಳಿದ್ರು ಯೂಜಿ ಜಾಗ ಬದಲಾಯಿಸ್ದೇ ಇರೋದು ನೋಡಿ, ಹಾಗಾದರೆ ಈ ದೇಹ ನಂದೇ ಅಂತ ಸುಕುನ ನಗ್ತಾನೆ. ಹೊರಗೆ ನೋಡಿದ್ರೆ ಮೆಗುಮಿ ಯೂಜಿಗೋಸ್ಕರ ಕಾಯ್ತಾ ನಿಂತಿದ್ದಾನೆ. ಇವರಿಬ್ಬರ ನಡುವೆ ಮುಂದೇನಾಗುತ್ತೋ ಅಂಥೇಳಿ ಈ ಎಪಿಸೋಡ್ನ ಮುಗಿಸ್ತಾರೆ. 5ನೇ ಎಪಿಸೋಡ್ನ ನೆಕ್ಸ್ಟ್ ವೀಡಿಯೋದಲ್ಲಿ ನೋಡೋಣ.